ನನ್ನ ಮುದ್ದು ಅರ್ಧ ಲೋಟ ಬೇಡ್ಕೋ ಹೇಳ್ಕೊಡ್ತೀನಿ. ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಏನಕ್ಕೆ ಬಂದಿದ್ದೆ ಇಲ್ಲಿಗೆ ಇವತ್ತು? ನನ್ನ ಮುದ್ದು ತಮ್ಮನ ನೋಡ್ದ ಪಾಪನ ನೋಡಿ ಪಾಪುಗೆ ಅಂತ ಈ ಥರ ಎಲ್ಲ ಮಾಡಿದರೆ ಫೋಟೋಶೂಟ್ಗೆ. ಫ್ರೆಂಡ್ಸ್ ಹಾಗೇನೆ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಪಾಪುಗೆ ಶಿವರಾತ್ರಿ ಹಬ್ಬದ ಫೋಟೋಶೂಟ್ ಮಾಡೋಣ ಅಂತ ಮಾಡಿದೆ. ಇಲ್ಲಿ ನಾನು ಅಕ್ಕಿ ಬೇಳೆ ವಿಳ್ಯದೆಲೆ ಬಿಲ್ಪತ್ರೆನ ಯೂಸ್ ಮಾಡಿಕೊಂಡು ಫೋಟೋಸ್ನ ತೆಗೆದಿರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಮಾಡಿದ್ದೀನಿ ಅಂತ. ಅಂದರೆ ಕೆಳಗಡೆ ನಾನು ಒಂದು ಬೆಡ್ಶೀಟ್ನ ಹಾಸ್ಕೊಂಡಿದ್ದೆ, ಚಾಪೆ ಹಾಸಿದ್ರೆ ಹಿಂಸೆ ಆಗುತ್ತೆ ಅಂತ. ಇದು ಫೋಟೋ ಎಲ್ಲ ತೆಗೆದ್ಮೇಲೆ ಆ ಥರ ರಿಂಕಲ್ಸ್ ಬಂದಿರೋದು. ಹಾಗೆ ಡಮರುಗ ರಾಕಿಯವರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರಲ್ಲ ಆವಾಗ ತಂದು ಕೊಟ್ಟಿದ್ರು. ಪಾಪುಗೆ ಫೋಟೋಸ್ ತೆಗೆಯೋದು ನೋಡಿ ನಮ್ಮ ಹಿತ್ತುನು ನನಗೂ ಮಾಡಿ ಅಂತ ಹೇಳ್ದ. ಸೊ ಹಾಗಾಗಿ ಅವನಿಗೂ ಕೂಡ ಅದೇ ಥರನೇ ಮಾಡಿದ್ದೆ ನೋಡಿ. 1 ಮೀಟ್ರ್ ಬಟ್ಟೆ ಬಂದಿತ್ತಲ್ವ, ಇನ್ನು ಅರ್ಧ ಪೀಸ್ ಇತ್ತಲ್ಲ, ಅದರಲ್ಲಿ ಇವನಿಗೆ ಈ ಥರ ಅವನು ರೆಡಿ ಮಾಡಿಸ್ಕೊಂಡಿದ್ದ. ಹಣೆಗೆ ಮತ್ತು ಕೈಗೆಲ್ಲ ವಿಭೂತಿ ಎಲ್ಲ. ಅದನ್ನು ನಾನು ವಿಭೂತಿಲಿ ಸ್ವಲ್ಪ ಬಿಸಿ ನೀರು ಹಾಕಿ ಕಲಸಿ ಈ ಥರ ಹಣೆಗೆಲ್ಲ ಹಾಕಿದೆ ಪಾಪುಗೆ ಮತ್ತು ಇವನಿಗೆ. ಹೇಗೆ ಬಂದಿದೆ ಅಂತ ನೀವೇ ನೋಡಿ. ನೋಡಿ, ಶಿವರಾತ್ರಿ ಹಬ್ಬದ ಪ್ರಯುಕ್ತ ಉಪ್ಪಿಟ್ಟು ಹೆಸರುಬೇಳೆ ತಂಬಿಟ್ಟು ಮಾಡಿ ವಸ್ತ್ರ ಧರಿಸೋಕ್ಕೆ ಅಂತ ರೆಡಿ ಮಾಡ್ತಾವ್ರೆ. ಇಲ್ಲಿ ಓಹೋ ಪಂಚಾಕತ್ತವ್ರೆ ಅಣ್ಣಪ್ಪ ನೋಡಿ. ಶಿವನಿಗೆ ಪ್ರಿಯವಾದದ್ದು ಬಿಲ್ಪತ್ರೆ. ಹೌದಾ? ಎಸ್, ತಗೊಳ್ಳಿ ನಿಮ್ಮ ಕೈಯಾರ ನೀವು ಶಿವನ್ಗೆ ಹಾಕಿ. ಅಷ್ಟೇನವ ಎಳ್ಳು ತಂಬಿಟ್ಟು, ಹಸಕಿ ತಂಬಿಟ್ಟ, ಇದು ಹೆಸರು ಬೇಳೆ. ಇದಕ್ಕೇನು ಈರುಳ್ಳಿ ಇದೇನು ಹಾಕಿಲ್ಲ? ಹೌದಾ? ಸೊಪ್ಪೆ ಉಪ್ಪಿಟ್ಟು ಹೆಸರು ಬೇಳೆ ನೋಡಿ. ನಮ್ಮಪ್ಪ ಮಾಡಿರೋದು ಫ್ರೆಂಡ್ಸ್ ಇವತ್ತು ಉಪ್ಪಿಟ್ಟು. ನಮ್ಮ ಅಜ್ಜಿ ಅವ್ರಿಗಂತ ಇನ್ನೊಂದುಗಳ್ಗೆ ನಾವು ಪ್ರಸಾದ ಕೊಡಲಿಲ್ಲ ಅಂದರೆ ನಡಿ ಆಗಲೇ ಅದಕ್ಕೂ ಹೊರಿಕ ನಿಂತವ್ರೆ. ಇನ್ನೊಂದು ಸ್ವಲ್ಪ ಲೇಟ್ ಆಯಿತು ಆದರೆ ಇಲ್ಲಿ ಬಿದ್ದೋಗ್ಬಿಟ್ಟಿರ್ತಾರೆ. ಎಲ್ಲ ಗುಡ್ಡಪ್ತಿರುವೆ. ಇವತ್ತೊಂದಿನ ಉಪವಾಸ ಇದ್ದು ಮಾಡ್ತೀರಾ? ಹಾಂ, ಅದೇ ನಾವು ಹೆಣ್ಮಕ್ಳು ನನಗೆ ಅದೇ ನಾವು ಹೆಣ್ಮಕ್ಳು ದಿನ ಎಷ್ಟೊತ್ತು ಉಪವಾಸ ಇರ್ತೀವಿ ಅಲ್ವ? ಅಯ್ಯೋ ಉದುರುತ್ತಾ ಇದೆ ಅಲ್ಲಿ. ಒಂದಿನ ಉಪವಾಸ ಇಡಕ್ಕಾಯ್ತಲ್ಲ ನಮ್ಮ ವಿಜಿಕೆಲಿ. ಏನ್ ತಿಂದೆಕಂದ? ಬಾಳೆಹಣ್ಣು ಎಷ್ಟು ತಿಂದೆ? ಒಂದು ತಿಂದೆ ಎಲ್ಲ ಪ್ರಸಾದ ಕೊಟ್ಟಿದ್ದು. ನಮ್ಮ ವಿಜಿ ಫೇವ್ರೇಟ್ ಎಲೆದು ವಿಜಿ ಫೇವ್ರೇಟ್ ಪಚ್ಚ ಬಾಳೆಹಣ್ಣು, ಚುಕ್ಕೆ ಬಾಳೆಹಣ್ಣು ಅಂದರೆ ಇಷ್ಟ ಅವನಿಗೆ. ಇವತ್ತು ತಗೊಳ್ಳಿ ಕರ್ಪೂರ. ಬೆಳಗ್ಗೆ ಹಚ್ಚಿರೋದಲ್ವ ದೀಪ? ಮೀಶೋ ಇದು ತರಿಸಿರೋ ಬತ್ತಿ ಫ್ರೆಂಡ್ಸ್, ಅದು ಅದಕ್ಕೆ ಮೀಶೋ ಬತ್ತಿ. ನಮ್ಮ ವಿಜಿ ಆ ಬತ್ತಿನ ನಿಜವಾಗ್ಲೂ ಇದು ಕಾಟನ್ದಾಗ ಅದು ವೃದ್ಧ ಅಂತಿದ್ದ. ನೋಡಿ ಎಷ್ಟು ಚೆನ್ನಾಗಿ ಉರಿತೈತೆ. ದಾರ ಹೊಸದ ಹಾಕೊಂಡ್ರ ನೋಡಿ. ಇವತ್ತು ದಾರ ಹೊಸದ ಹಾಕೊಂಡಿದ್ದಾರೆ. ವರ್ಷಕ್ಕೊಂದ್ಸತಿ ಅಲ್ವ ಚೇಂಜ್ ಮಾಡೋದು? 7 ವಿಜ್ ನಮಗ್ ಗೊತ್ತಿಲ್ಲ. ನಮ್ಮ ಮನೇಲಿ ಯಾರು ಗುಡ್ಡಬ್ದಿರಿಲ್ಲ ಕಣಪ್ಪ. ನಾವು ಹುಟ್ಟು ಕಾಲದಲ್ಲಿ ಅಮ್ಮ ಇಲ್ವಾ, ನಿಮ್ಮ ಅಪ್ಪ ಇಲ್ವಾ? ಏನ್ ಮದುವೆ ಆಗ್ಬಿಟ್ಟೇನೆ 30 ವರ್ಷ 40 ಗಂಡ್ಲ ಅಲ್ವಾ? ಎಣ್ಣೆ ತರ ಕಾಣಿಸ್ತೈತೆ. ಹೌದು, ಓದ್ಬಿಟ್ಟ ನಿಮ್ಮ ಮಾವನ್ ತಾವ ಕುಡಿಸ್ಬಿಡು.
ಅಷ್ಟೇ. ಈಗ ನಮ್ಮ ಇನ್ನು ಕುಡಿಸಿಲ್ಲಲ್ವಾ, ಈಗ ನಮ್ಮ ಬೀಜಿಗೆ ಗಂಜಲನ ಒಂದು ಲೋಟ ಕುಡಿಬೇಕಲ್ವಣ್ಣ, ಒಂದು ಲೋಟ ಕುಡಿಸೋನ್ಗೆ ಕೆಟ್ಟ ಕೆಲಸಗಳು ಅದು ಇದು ಎಲ್ಲ ಮಾಡಿರ್ತಾನೆ, ಎಲ್ಲ ಪರಿಹಾರ ಆಗಲಿ, ಹೊಟ್ಟೆ ಎಲ್ಲ ಕ್ಲೀನ್ ಆಗಲಿ. ಏನಪ್ಪ ಡ್ರಿಂಕಿಂಗಾ, ಸ್ಮೋಕಿಂಗು ಬಿಡಕ್ಕ ಇಲ್ಲ, ಅವ್ರ ವೈಫ್ ಬಂದಿಲ್ಲ. ಅವಳಿ ಜೋಳಿ ವಿಜಿ ತಿನ್ಲಿ, ಒಂದೇ ಸಲ 2 ಮಕ್ಳಾಗ್ಬಿಡ್ಬೇಕು, ಒಂದ್ ಹೆಣ್ಣು ಒಂದ್ ಗಂಡು. ನಾನೇನು ಹೇಳ್ದೆ ವಿಜಯ್ ಅಂದ್ಬಿಟ್ಟು ಬಾಳೆ ತೋರಿಸ್ತಿಲ್ವ ನೀನೇ? ಹ್ಞೂ, ಅದ್ನ ಟ್ವಿನ್ಸ್ ಅಂತ ನೋಡಿಲ್ಲ ನಾನುವೇ. ನಡ್ಕ ಬರೋ ಕಾಲಕ ನಡ್ಕ ಬರ್ತಾನೆ, ಸುಮ್ಮನಿರು. ನೋಡ್ದಾ ನೋಡಿ ಫ್ರೆಂಡ್ಸ್, ನನ್ನ ಮಗನ ನೋಡ್ಕೊಳ್ಳಿ ಅಂತ ಬಿಟ್ರೆ ನಮಸ್ಕಾರ ಮಾಡ್ತಾ ನೋಡ್ಕೊ, ಪೂಜೆ ಮಾಡೋ ಟೈಮು ಕರೆಕ್ಟಾಗಿ ಎದ್ದವನೇ ಕರ್ಕೊಂಡು ಬಾ. ನೋಡಿ ನೋಡಿ ಕೆಂಡನ ಯಾವ ಥರ ಮಾಡ್ತವನೆ ನಮಗೆ. ಇದು ತಗೋ, ಇಲ್ಲಿ ಇಟ್ಟಿದ್ದೀರಲ್ಲ ವಿಜಿ. ಅಯ್ಯೋ ಇದನ್ನು ತಿನ್ನಬೇಡಿ ನೋಡೆ, ಇದು ಇವ್ರು ತಿನ್ನಕ ಅಂತ ರೆಡಿ ಮಾಡ್ಕೊಂಡವ್ರ. ಇದು ಕ್ಯಾರೆಟು ಈರುಳ್ಳಿ. ಇಬ್ರು ಪೂಜಾರಿಗಳು ರೆಡಿ ಆಯ್ತಾರೆ. ಲೈಟ್ ಹಾಕಿ ಲೈಟ್ ಹಾಕಿ. ಇದೆಲ್ಲ ಎತ್ತಾಕ್ಬೇಕಾಗಿತ್ತು ನೋಡಲಿ, ಕಬರ್ಗಳು ಎತ್ತಕ. ನಮ್ಮ ಪಾಪ ಒಂದೇ ಮಲ್ಗೋದು, ಪಾಪ ಒಂದೇ ಮಲ್ಗೋನೆ ಇವತ್ತು. ಇವತ್ತು ಶಿವರಾತ್ರಿ ಹಬ್ಬ ಅಂತ ಅವನಿಗೂ ರೆಡಿ ಮಾಡಿದ್ವಿ, ಬಟ್ ಈಗಲೇ ಎಲ್ಲ ಹಾಕೋದಕ್ಕಾಗಲ್ಲ. ಒಂದು ಫೋಟೋ ರಿವೀಲ್ ಮಾಡ್ತೀನಲ್ಲ ಆವಾಗ ಒಂದು ಪ್ರತಿಯೊಂದು ಫೋಟೋಸ್ ಎಲ್ಲ ಹಾಕ್ತೀನಿ. ಪೂಜೆ ಹೋಗು ಮಾಡು ಪೂಜಾ. ಬೀಜಿ ಕಷ್ಟ ಇವತ್ತು ನೋಡೋಕ್ಕಾಯ್ತಾರ. ವಾಟರ್ಸು ಅವನಿಗೆ ಫಾರ್ ದ ಫಸ್ಟ್ ಟೈಮು ಉಪ್ಪಿಟ್ಗ ಸಾಂಬಾರು ಕೇಳ್ತಾನೆ. ಯಾರಾದರೂ ಸಾಂಬಾರು ಇದ್ರೆ ತಂದು ಕೊಟ್ಬಿಡಿ ನಮಗೆ. ಮೊಸರು ತಗೋಬೋಗು, ಮೊಸರು ಹಾಕ ತಿನ್ನುವೆ. ಈಗ ಹೋಗ್ಬೇಕಲ್ಲ ಗಾಡಿ, ಆ ಗಾಡಿನೂ ಹೋಗಲ್ಲ ಈ ಗಾಡಿನೂ ಹೋಗಲ್ಲ, ಆ ಮಟ್ಟಕ್ಕೆ ಸುಸ್ತಾಗಿ ಹೋಗೋದ. ನೋಡಿದ್ರಾ ಈ ಥರ ನಮ್ಮ ಮನೇಲಿ. ನೀನು ಶಿವ ಅಂತೆ, ಇವನು ದೇವರಂತೆ, ಕೈ ಮುಗಿದು ನಿಜ. ಮತ್ತೆ ದೇವರು ಕೈ ಮುಗಿತೀರಲ್ಲ ಹಂಗೆ ನನ್ನ ಮಗನಿಗೂ ಕೈ ಮುಗಿಬೇಕು. ನೋಡಿ ನಿನ್ನ ನೋಡ್ಕೊಂಡು ನಗ್ತೈತೆ ಅದು. ಏನು ಮಮ್ಮ, ನನ್ನ ಥರ ಮಾಡಿಸ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕು ಮಮ್ಮ, ಈಗ ನೀ ಮಾಡಿಸ್ಕೊ ಅಂತ. ನೋ ಕಮೆಂಟ್. ಓ ನಿನ್ನ ಮಗನಿಗಂತೂ ಕಾಸ್ಟ್ಯೂಮೇ ತಂದು ಮಾಡ್ಬಿಡ್ತಿದೆ ಬಿಡು. ನೋಡಿ ಇನ್ನೂ ಮದುವೆ ಆಗಿಲ್ಲ, ಆಗಲೇ ಮಗ. ಬೇಡ್ಕೊ ಬೇಡ್ಕೊ, ಈ ವರ್ಷನಾದ್ರೂ ಹೆಣ್ಣು ಸಿಗಲಿ ಅಂತ.
ಅರ್ಧ ಲೋಟ. ದೇವರೇ ಕಾಪಾಡಪ್ಪ. ಸಿಡಿಸ್ಕೋಬಾರ್ದು ಮುಖನ. ನೀನು ಕುಡ್ದ ಎಣ್ಣೆ ಹೊಡೆಯೋಂಗಿದೆಲ್ಲ ಇದೆ. ಇನ್ನೂ ಕಡ್ಲಿ ಗಂಟೆ ಆಗಲ್ಲ. ಗೊತ್ತಿಲ್ಲ ನಗರ. ಅಯ್ಯೋ ಅವ್ರದ್ದು ಅಷ್ಟೇ. ಅಷ್ಟೇ. ಹಬ್ಬಕ್ಕೆ ಚಿಕನ್ ತಿನ್ನಂಗಿಲ್ಲ, ಮಟನ್ ತಿನ್ನಂಗಿಲ್ಲ, ಸಿಹಿ ಊಟಕ್ಕೆ ಪಾಯಸ ಇಲ್ಲ, ಸಾಂಬಾರಿಲ್ಲ, ಕಲವಳಿ ಇಲ್ಲ. ಅವ್ರ ಮಮ್ಮಿ ತಿಂದಾಗ ಅವನು ರವಾ ದೋಸೆ ಇಲ್ಲ. ಏನು ಮಚ್ಚ ನಿಂದು ಲೈಫು ವೇಸ್ಟ್. ನಾನು ಕೈ ತೊಳ್ಕೊ ತಿನ್ಕೊಬಿಡ್ತೀನಿ ಕಪ್ಪ. ಬಿಸಿನೀರಿದೆಯಾ? ಅಯ್ಯೋ ಶಿವ, ಹಂಗಲ್ಲ ಮಡಿ ಕೊಡೋದಿರ್ಲಿ. ತಂಡಿ ಕೂಗುರ್ ನೀರು ಹಾಕ್ಬಿಡಿ. ಅಂದ್ರೆ ಕೆನ್ನೆಗೆ ಮೆತ್ತಿರೋದು. ಬಾಗ ತಿನ್ನ ಹಂಗಲ್ಲ ಅವು ಅಂದಿದ್ದು ಉಗುರು ನೀರು ಹಿಂಗೆ ಮಡ್ಚಿ ಮುಗಿಸ್ತಾರಲ್ಲ ಹಿಂಗ. ಅಯ್ಯೋ ಮಚ್ಚಕತ್ತ ಬಿಟ್ಬಿಟ್ಟು ತಿನ್ನಿ, ಹೊಟ್ಟೆ ತುಂಬ ತಿನ್ನಿ ತಿನ್ನಿ ತಿನ್ನಿ. ಪಲಾರ ಅಂದರೆ ಪಲಾರ ತಿನ್ನಬೇಕು. ಹಂಗಾಗಿರೋ ಅನ್ನ ಸಾರು ಪಾಯಸ ಮಾಡಿರೋಳು ಅವ್ವ. ಅದು ಅವಳಿ ಜವಳಿ ಕಡ ಅವಳಿ ಜೋಳಿನ ಅಣ್ಣನೂ ಕೊಟ್ಬಿಟ್ಟು ಒಂದು ಗಂಡಿಗೆ ಕೊಡೆ. ಹಂಗಲ್ಲಕ್ಕವ ಅಣ್ಣ ತಿನ್ಬೋದಲ್ವ ಅವಳಿ ಜೋಳಿನ. ಕಾರಮ್ಮ. ಈಗ ವಿಜಯವ್ರಿಗೆ ಹೇಳ್ತಂಬಿಟ್ಟು ಹಸಕ್ಕಿ ತಂಬಿಟ್ಟು ಹಬ್ದಲ್ಲಿ ಮಾಡಿದ್ದು ತಂಬಿಟ್ನಿ ಯಾರು ತಿಂದರು? ಹಾಂ, ನಮ್ಮ ಅವ್ವ ಒಬ್ಳೇ ತಿಂದಿರೋದೀನಿ, ಯಾರು ತಿಂದಿಲ್ಲ. ನಾನು ಬಿಸಿನೀರು. ಹಾಯ್ ಫ್ರೆಂಡ್ಸ್, ನಾನು ಮಾಡಿರೋ ಶಿವರಾತ್ರಿ ಹಬ್ಬದ ಫೋಟೋಶೂಟು ಚೆನ್ನಾಗಿದೆ. ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್